ನಾಪೋಕ್ಲುವಿನಲ್ಲಿ ಹಿಂದೂ ಸಂಗಮ ಪ್ರಚಾರದ ವೇಳೆ ನಡೆದ ಹಲ್ಲೆ ಪ್ರಕರಣದ ಆರೋಪಿತರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕ್ರಮ ವಹಿಸಬೇಕೆಂದು ಕೊಡಗು ಬಿಜೆಪಿ ಪೊಲೀಸ್ ಇಲಾಖೆಯನ್ನು ತಾಕೀತು ಮಾಡಿದೆ. ಪಕ್ಷಾತೀತವಾಗಿ ಎಲ್ಲರ ಬೆಂಬಲದೊಂದಿಗೆ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸ ನಡೀತಿದೆ. ಮಾದಕ ದ್ರವ್ಯಗಳ ಬಳಕೆಯು ಹೆಚ್ಚುತ್ತಿರುವುದು ಇಂತಹ ಘಟನೆಗಳಿಗೆ ಕಾರಣವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಹಿಂದಿನ ಎಸ್ಪಿ ಕೆ ರಾಮರಾಜನ್ ಅವಧಿಯಲ್ಲಿ ಡ್ರಗ್ಸ್ ವಿರುದ್ಧ ನಡೆಯುತ್ತಿದ್ದ ಕಟ್ಟುನಿಟ್ಟಿನ ಕಾರ್ಯಾಚರಣೆಯನ್ನು ಪೊಲೀಸ್ ಇಲಾಖೆ ಮುಂದುವರಿಸಬೇಕೆಂದು ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಒತ್ತಾಯಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಪೋಕ್ಲುವಿನಲ್ಲಿ ಹಲ್ಲೆ ಆರೋಪಿತರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸೇರಿ ಒತ್ತಡ ಹಾಕಿದ್ದರಿಂದ ಪರಿಸ್ಥಿತಿಯ ಗಂಭೀರತೆ ಅರಿತ ಪೊಲೀಸರು ತಕ್ಷಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಪಿ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದ ಸುನಿಲ್, ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಾಡಹಗಲೇ ಹಿಂದೂಗಳ ಮೇಲೆ ದಾಳಿಗಳು ಪುನರಾವರ್ತನೆಯಾಗ್ತಿವೆ ಎಂದು ಆರೋಪಿಸಿದರು. ವಿಶ್ವ ಹಿಂದೂ ಪರಿಷತ್ ಮಾಜಿ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿ ನಡೆದಾಗ ಬಿಜೆಪಿಯು ಗಂಭೀರವಾಗಿ ಪರಿಗಣಿಸದ ಬಗ್ಗೆ ಹಾಗೂ ಪ್ರಕರಣದ ಆರೋಪಿತರು ಇನ್ನೂ ಪತ್ತೆಯಾಗದಿರುವ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸುನಿಲ್ ಸುಬ್ರಹ್ಮಣಿ, ಆರೋಪಿತರನ್ನು ಪತ್ತೆ ಹಚ್ಚುವುದು ಪೊಲೀಸ್ ಇಲಾಖೆಯ ಕೆಲಸವಾಗಿದ್ದು ಘಟನೆ ನಡೆದ ಸಂದರ್ಭ ಪಕ್ಷವು ಸಮರ್ಥವಾಗಿ ಧ್ವನಿ ಎತ್ತಿದೆ ಎಂದರು. ಆ ಬಂಧನ ಮಾಡಿದ್ದಕ್ಕೆ ನಾವು ಜಿಲ್ಲಾ ಎಸ್ಪಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಆದರೆ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗುವಂಥ ತೊಂದರೆ ಏನಂದರೆ, ಹಗಲು ಹೊತ್ತಿನಲ್ಲಿ ಈ ಥರ ಹೊಡೆದ್ರೆ, ಒಂದು ಕೋಮಿನವರು ಈ ಥರ ಹೊಡೆದ್ರೆ ಅವ್ರ ಬಗ್ಗೆ ನೀವು ಸರ್ಕಾರದವರು ಯಾವ ರೀತಿ ಕ್ರಮ ತಗೊಳ್ತೀರಿ? ಯಾಕೆಂದರೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋಕ್ಕೆ ಫ್ರೀಯಾಗಿ ಬಿಡಬೇಕು ಅಂತ ಇಬ್ಬರು ಶಾಸಕರಿಗೆ ನಾನು ಮನವಿನ ಮಾಡ್ತೇನೆ. ಯಾಕಂದರೆ ಈಗ ಜನ ಪ್ರೆಷರ್ ಹಾಕಿದಾಗ ಅರೆಸ್ಟ್ ಆಗಿದೆ, ಸೆಕ್ಷನ್ ಬಿದ್ದಿದೆ, ಎಲ್ಲ ಕ್ರಮ ತಗೊಂಡಿದ್ದಾರೆ. ಮತ್ತು ಮುಂದಕ್ಕೆ ಏನು ಕ್ರಮ? ಯಾಕಂದರೆ ಇದು ರಿಪೀಟ್ ಆಗಬಾರ್ದು. ಯಾಕಂದರೆ ನಾವು ಮೂರರಲ್ಲಿ ನೋಡಿದ್ವಿ, ಒಬ್ಬ ಸಮಾವೇಶ ಮಾಡಿದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಆಗಿದೆ ಅಂತೆ, ಲೇಡಿದು. ಅದನ್ನು ಆ ಕೇಸ್ನಲ್ಲೇ ಮುಚ್ಚಾಕ್ಬಿಟ್ರು. ಮತ್ತು ನಾವು ತಿಳ್ಕೊಂಡು ಅದು ಒಂದು ಕೋಮಿನ ಜನರೇ ಹೊಡೆದಿದ್ದು. ಈಗ ನಾಪೋಕ್ಲಲ್ಲಿ ಇದೇ ಪರಿಸ್ಥಿತಿ. ಯಾಕಂದರೆ ಹಿಂದೂ RSS ಅವರು ಇವತ್ತು ಹಿಂದೂ ಸಂಗಮ ಅಂತೇಳಿ ಇಡೀ ಕೊಡಗಿನ ಎಲ್ಲ ಗ್ರಾಮಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಿಂದೂ ಅಂದರೆ ಅದೊಂದು ಜೀವನ ಪದ್ಧತಿ. ಅಂದರೆ ಈ ದೇಶನ ಪ್ರೀತಿ ಮಾಡೋರು, RSS 100 ವರ್ಷ ಆಗಿದೆ ಅಂತೇಳಿ ಒಂದು ಖುಷಿಯಲ್ಲಿ ಮಾಡುವಂಥ ಕೆಲಸ, ಎಲ್ಲರನ್ನ ಸೇರಿಕೊಂಡು ಮಾಡುವಂಥ ಕೆಲಸ. ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಫ್ಲ್ಯಾಗ್ ತೊಗೊಂಡೋಗಿ ಅನೌನ್ಸ್ಮೆಂಟು ಮಾಡಿಲ್ಲ. ಯಾಕೆಂದರೆ ಅಲ್ಲಿಗೆ ಪರ್ಮಿಷನ್ ಇಲ್ಲ, ಯಾಕಂದರೆ ಬಲ ಮಾಡಿದ ಕಾರ್ಯಕ್ರಮ. ಅವನು ಬಂದು ನಿಲ್ಲಿಸಿದಾಗ ಅವನಿಗೆ ಆ ರೀತಿ ಒಂದು ಥಿಂಗ್ಸನ್ನು ಪರ್ಚೇಸ್ ಮಾಡುವಾಗ ಆ ರೀತಿ ಹೊಡೆದು ಒಂದು ಖಂಡಿಸುವಂಥ ವಿಚಾರ. ಇದ್ರ ಮೇಲೆ ಪೊಲೀಸ್ ಇಲಾಖೆ ಇನ್ನಷ್ಟು ಬಿಗಿ ಕ್ರಮಗಳನ್ನು ತಗೊಳ್ಬೇಕು. ಇಡೀ ಜಿಲ್ಲೆಯ ಜನ ಇದಕ್ಕೆ ಇವತ್ತು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಜನ ಇವತ್ತು ಸ್ಪಂದನೆ ಕೊಡದಿದ್ದರೆ, ಇವತ್ತು ಅರೆಸ್ಟ್ ಮಾಡಿದರೆ ಬೇರೆ ರೀತಿಯ ಶಾಂತಿಯನ್ನು ಕೆದಡೋ ಕೆಲಸ ಆಗ್ತಾಯಿತ್ತು. ಯಾಕಂದರೆ ಜನರ ಮನಸ್ಸಿಗೆ ನೋವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡಬೇಕು. ಇವ್ರ ಮೇಲೆ ಇನ್ನಷ್ಟು ಉಗ್ರ ರೀತಿಯ ಕ್ರಮವನ್ನು ತಗೊಳ್ಬೇಕು. ಇವ್ರನ್ನ ಗಡೀಪಾರು ಮಾಡೋಕ್ಕೆ ಪಕ್ಷದ ಮುಖಂಡ ಮಹೇಶ್ ಜೈನಿ ಮಾತನಾಡಿ, ಒಂದು ವರ್ಗವನ್ನು ಓಲೈಸಲು ಇನ್ನೊಂದು ವರ್ಗವನ್ನು ಎತ್ತಿಕಟ್ಟುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿದೆ ಎಂದು ಆರೋಪಿಸಿದರು. ಕಾರ್ಯಕರ್ತರಿಗೆ ನೋವಾದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸಹಿಸಿಕೊಳ್ಳೋದಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವುದೇ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒತ್ತಡ ಹಾಕಿಲ್ಲ ಎಂದ ಅವರು, ಎಲ್ಲ ಪಕ್ಷದವರನ್ನು ಸೇರಿಸಿ ಹಿಂದೂ ಸಂಗಮ ನಡೆಸಲಾಗುತ್ತಿದ್ದು, ಇದನ್ನು ಸಹಿಸದ ಕಿಡಿಗೇಡಿಗಳು ಶಾಂತಿ ಕದಡಲು ಯತ್ನಿಸಿದ್ದಾರೆ ಎಂದರು. ಮಗುವನ್ನು ಚಿವುಟಿ ತೊಟ್ಟಿಲು ತೂಗುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದೆ ಎಂದು ಅವರು ಛೇಡಿಸಿದರು. ಅಥವಾ ಅವರಿಗೆ ತೊಂದರೆ ಆದಾಗ ಕಟ್ಟಿ ಕೂರುವಂಥ ಕೆಲಸವನ್ನು ಮಾಡೋದಿಲ್ಲ. ಮೊನ್ನೆ ದಿನ ನಡೆದಂಥ ಬಿರುನಾಡಿನ ಪ್ರಕರಣ ಇರ್ಬೋದು, ನಮ್ಮ ನಾಯಕರು ಹೇಳಿದಾಗೆ ಮೂರ್ನಾಡಿನಲ್ಲಿ ಒಬ್ಬ ಮಹಿಳೆ ಪೇದೆ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ರೀತಿಯ ಘಟನೆಗಳು ನಡೀತಾ ಇದೆ. ಹಿಂದೆ ನಮ್ಮ ಸರ್ಕಾರ ಕೂಡ ಇತ್ತು, ಎಲ್ಲೂ ಕೂಡ ಅಧಿಕಾರವನ್ನು ಬಳಸಿಕೊಂಡು ಪೊಲೀಸರಿಗೆ ಸೂಚನೆಗಳನ್ನು ನೀಡುತ್ತಾ ಮೊಕದ್ದಮೆಗಳು ದಾಖಲೆ ಮಾಡಿ ಅಂತ ಹೇಳುವಂಥ ಎಲ್ಲೂ ಕೂಡ ನಾವು ಒತ್ತಾಯ ಮಾಡಿಲ್ಲ. ಸುಮಾರು 20-25 ವರ್ಷಗಳ ಕಾಲ ನಮ್ಮ ಶಾಸಕರು ಇದ್ದಾಗ ಕೂಡ ಯಾವುದೇ ಪ್ರಕರಣಗಳು ಶಾಮೀಲ್ ಆದವ್ರನ್ನ ಬಚಾವ್ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಿಲ್ಲ. ನಿನ್ನೆ ಕೂಡ ಘಟನೆ ನಡೆದ ತಕ್ಷಣ ನಮ್ಮ ಕಾರ್ಯಕರ್ತರು ರಸ್ತೆಗೆ ಇಳಿದ ಪರಿಣಾಮವಾಗಿ ಅವರು ಮೊಕದ್ದಮೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಂತರ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರಿದ ನಂತರ ನೀವು ಎಲ್ಲ ಪತ್ರಿಕೋದ್ಯಮ ಮಿತ್ರರು ಕೂಡ ಅಲ್ಲಿ ಎಲ್ಲ ಬಂದು ಸೇರಿದ ನಂತರ ಈ ಒಂದು ಘಟನೆಗೆ ಒಂದು ತೀವ್ರ ಸ್ವರೂಪ ಪಡೆದುಕೊಳ್ತದೆ ಅಂತ ಹೇಳಿದ ಮೇಲೆ ಅವರು 3 ಜನರನ್ನು 4 ಜನರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ.
ಇವತ್ತು ಒಂದು ಭಯದ ವಾತಾವರಣದಲ್ಲಿ ನಾವು ಇದ್ದೇವೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಎಲ್ಲ ಕಡೆ ಹಿಂದೂ ಸಂಗಮ, ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವತ್ತು ಭಾಗಿಯಾಗ್ತಿದ್ದಾರೆ ಹಿಂದೂ ಸಂಗಮದಲ್ಲಿ. ಎಲ್ಲ ಪಕ್ಷದವರು ಸೇರಿಕೊಂಡು ಇವತ್ತು ಹಿಂದೂ ಸಂಗಮವನ್ನು ಯಶಸ್ವಿಯಾಗಿ ಮಾಡ್ತಿದ್ದೀವಿ. ಈ ಯಶಸ್ಸನ್ನು ಹಾಳು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಇವತ್ತು ಬಲ್ಲಮಾವಟಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಅದನ್ನು ಹಾಳು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಕಾಂಗ್ರೆಸ್ ಇಲ್ಲಿ ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗುವಂಥ ಕೆಲಸ ಮಾಡ್ತಿದೆ. ಒಂದು ವರ್ಗದ ಜನವನ್ನು ಮೆಚ್ಚೋಕ್ಕೋಸ್ಕರ ಅವರಿಗೆ ಹಿಂದುಗಡೆಯಿಂದ ಬೆಂಬಲವನ್ನು ಕೊಡುತ್ತಾ ಮುಂದೆ ನಾವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದೇವೆ, ಅವ್ರನ್ನ ಬಂಧಿಸಿದ್ದೇವೆ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ಘಟನೆ ನಡೆದ ಕೆಲವು ಗಂಟೆಗಳ ನಂತರ ಕಾಂಗ್ರೆಸ್ ನಾಯಕರು ಖಂಡನೆ ಮಾಡ್ತಿದ್ದೀವಿ, ಇಂಥ ಘಟನೆಯನ್ನು ಖಂಡನೆ ಮಾಡ್ತಿದ್ದೀವಿ, ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಇಂಥ ದುಷ್ಕೃತ್ಯದಲ್ಲಿ ಭಾಗಿಯಾದವ್ರನ್ನ ತಮ್ಮ ಪಕ್ಷದೇ ಇರ್ಬೋದು ಅಥವಾ ಹೊರಗಡೆ ಯಾರೇ ಇದ್ದರೂ ಕೂಡ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ತಮ್ಮ ಪಕ್ಷದವರು ಅಂತೇಳಿ ಅವರಿಗೆ ಹಿಂಬಾಗಿಲಿಂದ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಬಾರ್ದು. ಮುಂದೆ ಈ ರೀತಿಯ ಘಟನೆಗಳು ಕೊಡಗಿನಲ್ಲಿ ನಡೀಬಾರದು. ಶಾಂತಿಯುತವಾಗಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ನಾಗೇಶ್ ಕುಂದಲ್ಪಾಡಿ, ಬಿಕೆ ಅರುಣ್ ಕುಮಾರ್, ಸಜಿಲ್ ಕೃಷ್ಣನ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.